ನಾವು ನಮ್ಮ ಹಿಂದೂ ಮಕ್ಕಳಿಗೆ ಕೇಸರಿ ಶಾಲು ಕೇಸರಿ ತಿಲಕ ಹಚ್ಕೊಂಡು ಶಾಲೆಯಲ್ಲಿ ಅಟೆಂಡೆನ್ಸ್ ತಗೋವಾಗ ಇನ್ಮೇಲೆ ಎಸ್ ಸರ್ ಅನ್ಬೇಡ್ರಿ, ಜೈ ಶ್ರೀರಾಮ್ ಅನ್ರಿ, ಜೈ ಭೀಮ್ ಅನ್ರಿ. ಹಿಜಾಬ್ ನಿಷೇಧಿಸಿ, ಹಿಜಾಬ್ ನಿಷೇಧಿಸಿ, ಹಿಜಾಬ್ ನಿಷೇಧಿಸಿ, ಕಡ್ಡಾಯಗೊಳಿಸಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ದೌರ್ಜನ್ಯ ಮಾಡಕತ್ತಿರೋದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಾವು ಸಹಕರಿಸ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಪೊಲೀಸ್ ಬಲವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಅದೇ ನೋಡಿ, ಈಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಸರ್ಕಾರ ಇದ್ದಾಗ ಮಧು ಬಂಗಾರಪ್ಪನವರು ಕರ್ನಾಟಕದ ಎಲ್ಲ ಕಾಲೇಜ್ ಸ್ಕೂಲ್ಗಳಲ್ಲಿ ಹಿಜಾಬ್ಗೆ ಪರ್ಮಿಷನ್ ಕೊಟ್ಟರು. ಕಾನೂನು ಪ್ರಕಾರ ಮತ್ತು ನ್ಯಾಯಾಂಗದಲ್ಲಿ ಈಗಾಗಲೇ ಅದ್ರ ಬಗ್ಗೆ ಇನ್ನೂ ನ್ಯಾಯಾಂಗ ಸ್ಪಷ್ಟ ತೀರ್ಪು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟು. ಇವತ್ತು ಅದನ್ನು ಕರ್ನಾಟಕದಲ್ಲಿ ನ್ಯಾಯಾಂಗದ ಒಂದು ಪರಿಧಿಯಲ್ಲಿದ್ದಾಗ ಅದನ್ನು ಉಲ್ಲಂಘನೆ ಮಾಡಿ ಇವತ್ತೇನು ಮಾಡಿದ್ರೆ ಪ್ರತಿಭಟನಾರ್ಥವಾಗಿ ನಾವು ನಮ್ಮ ಹಿಂದೂ ಮಕ್ಕಳಿಗೆ ಕೇಸರಿ ಶಾಲು ಕೇಸರಿ ತಿಲಕ ಹಚ್ಕೊಂಡು ಶಾಲೆಯಲ್ಲಿ ಅಟೆಂಡೆನ್ಸ್ ತಗೋವಾಗ ಇನ್ಮೇಲೆ ಎಸ್ ಸರ್ ಅನ್ಬೇಡ್ರಿ, ಜೈ ಶ್ರೀರಾಮ್ ಅನ್ರಿ, ಜೈ ಭೀಮ್ ಅನ್ರಿ. ನಿಮಗೆ ಯಾರ ಮ್ಯಾಗ ಸಂವಿಧಾನದಲ್ಲಿ ಭೀಮ ಭಾರತದ ರಾಷ್ಟ್ರೀಯ ಪುರುಷ, ರಾಮ
ಅವರಿಬ್ಬರ ಹೆಸರಲ್ಲೇ ನೀವು ಅಟೆಂಡೆನ್ಸ್ ಕೊಡ್ರಿ ಅಂತೇಳಿ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಮೊದಲು ಧಾರವಾಡ ಹೈಸ್ಕೂಲ್ ಜೂನಿಯರ್ ಕಾಲೇಜಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಇವತ್ತು ಒಮ್ಮಿಂದೊಮ್ಮೆ ಪೊಲೀಸರು ಬಂದು ನಮ್ಮನ್ನು ಇನ್ನೂ ಕಾರ್ಯಕ್ರಮನೇ ಪ್ರಾರಂಭ ಆಗಿಲ್ಲ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಇವತ್ತು ತಂದು ಹಾಕುವಂಥ ಬಹುಶಃ ಬ್ರಿಟಿಷರು ಸಹಿತ ಈ ರೀತಿ ಮಾಡ್ತಿರ್ಲಿಲ್ಲ. ಅವ್ರು ಬ್ರಿಟಿಷರು ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಆದರೆ ಇವತ್ತಿನ ಈ ಸರ್ಕಾರ ಡಿ.ಕೆ. ಶಿವಕುಮಾರ್ ಸರ್ಕಾರ ಬಂದ ಮೇಲೆ ಇವತ್ತು ಹೋರಾಟ ಮಾಡೋಕ್ಕಿಂತ ಮುಂಚೆನೇ ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಈ ರಾಜ್ಯ ಸರ್ಕಾರದ ಈ ನಿಲುವನ್ನು ಖಂಡಿಸ್ತೇನೆ. ನಾವು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಈಗ ಮೊದಲೇದು ಬೋಂಡಿಗೆ ಆಗಿದೆ ವಿಜಾಪುರದಿಂದ ಇಡೀ ಕರ್ನಾಟಕ ಪೂರ್ತಿ ಮುಂದಿನ ದಿವಸಗಳಲ್ಲಿ ಈ ಹಿಜಾಬ್ ವಿರುದ್ಧ ಕೇಸರಿ ಶಾಲೆ ಹಾಕೊಂಡು ಹೋಗುವಂಥದ್ರ ಬಗ್ಗೆ ಹೋರಾಟವನ್ನು ಸ್ವಯಂ ಪ್ರೇರಿತವಾಗಿ ಎಲ್ಲ ಜಿಲ್ಲೆ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಮಾಡ್ತೀವಿ. ಈ ರಾಜ್ಯ ಸರ್ಕಾರ ತಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದೆ ಅಂತ ನನಗೆ. ಹೌದು, ಮತ್ತು ಈಗ ನೋಡ್ರಿ ಇನ್ನೂ ನಾವು ಬಂದು ಇಳಿದಿಲ್ಲ. ಪೊಲೀಸರು ನಮ್ಮನ್ನೆಲ್ಲ ಹಿಡ್ಕೊಂಡು ತಮ್ಮ ಗಾಡಿಯೆಲ್ಲ ಹಾಕೊಂಡು ಬಂದ್ಬಿಟ್ರು. ಅವೆಲ್ಲ ಅದು ಪ್ರತಿಭಟನೆ ಮಾಡಿದ್ವಿ, ಪ್ರತಿರೋಧ ಮಾಡಿದ್ವಿ. ಆದರೆ ನಾವು ಹೇಳಿದ್ವಿ, ನಾವು ಮಾಡೋ ಕಾರ್ಯಕ್ರಮ ಮಾಡಿದ ಮೇಲೆ ನೀವು ಕ್ರಮ ತೊಗೊಂಡ್ರಿ ಅಂದರೂ ಕೇಳಿಲ್ಲ. ಮ್ಯಾಲಿನ ಕಾಂಗ್ರೆಸ್ಸಿನ ಗೃಹ ಮಂತ್ರಿ, ಮುಖ್ಯಮಂತ್ರಿ, ಬ್ಯಾಂಕರ್ ಪೊಲೀಸ್ ಇಲಾಖೆ ಮೇಲೆ ಪ್ರೆಷರ್ ಮಾಡಿ ಇವತ್ತು ನಮ್ಮ ಹೋರಾಟವನ್ನು ವಿಫಲಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಇವತ್ತು ಹೋರಾಟ ವಿಫಲ ಆಗಿಲ್ಲ. ನಮ್ಮ ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ಶಾಲೆಗಳನ್ನ ಹಂಚಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇವರು ಏನೇ ಮಾಡಿದ್ರು ಸಹ ನಾವು ರಾಜ್ಯದ ನಮ್ಮ ವಿದ್ಯಾರ್ಥಿನ ಕರೆ ಕೊಡ್ತೀವಿ. ತಾವೇ ಸ್ವಯಂ ಪ್ರೇರಿತವಾಗಿ ಶಾಲನ್ನು ಹಾಕ್ಕೊಂಡು ಕೇಸರಿ ತಿಲಕ ಹಚ್ಕೊಂಡು ಹೋಗ್ಬೇಕಂತೇಳಿ ಕರೆ ಕೊಡ್ತೇನೆ. ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಯಾಗಿ ಚಾರ್ಜ್ ತಗೊಂಡ್ರು, ಅದರ ಬಗ್ಗೆ ಪ್ರಿಯಾಂಕಾ ಖರ್ಗೆ ನೋಡ್ರಿ, ಯಾರೇ ಚಾರ್ಜ್ ತಗೊಳ್ಳಿ, ಯಾರೇ ಗೃಹ ಮಂತ್ರಿ ಆಗಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಂತೆ ನಡಿಬೇಕು, ಕಾನೂನಿನಂತೆ ನಡಿಬೇಕು. ಇವ್ರು ಕಾನೂನು ಬಿಟ್ಟು ಏನಾರು ಮಾಡ್ಲಿಕ್ಕೆ ಹೋದರೆ ನಮಗೆ ನ್ಯಾಯಾಂಗ ಅನ್ನೋದಿದೆ. ನ್ಯಾಯಾಲಯದಲ್ಲಿ ನಮ್ಗೆ ಅಲ್ಲಿ ಏನದ ಸಂವಿಧಾನ ಪ್ರಕಾರ ನಮಗೆ ಕಾನೂನು ಏನಿದೆ ಆ ಪ್ರಕಾರ ನಮ್ಗೆ ನ್ಯಾಯ ಸಿಗ್ತದೆ. ನಾವು ಯಾರಾದ್ರೂ ಏನು ಅಂಜೋ ಪ್ರಶ್ನೆ ಇಲ್ಲ. ಅವರ ಸ್ವವೈಯಕ್ತಿಕವಾಗಿ ಆಗಿರ್ಬೋದು. ಆದರೆ ನಮಗೇನು ನಮ್ಮ ಹೋರಾಟಗಳಿಗೆ ನಾವೇನು ಗುಂಡಗಳಲ್ಲ, ರೌಡಿಗಳಲ್ಲ, ನಾವೇನೋ ದಾರಿ ಸ್ಟ್ರೀಟ್ ರೌಡಿ ಅಲ್ಲ. ನಾವು ಜನಪರ ಹೋರಾಟ ಮಾಡ್ತೀವಿ. ಅದಕ್ಕೆ ಯಾರು ಬಂದರೂ ನಾವು ಏನು ಸ್ವಾಗತ ಮಾಡ್ತೀವಿ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. जुड़े रहिएगा आपके अपने चैनल बीजापुर समय के साथ।